ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಬೆಳಿಗ್ಗೆ 4:30ಗೆ ಎದ್ದು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಅಡುಗೆ ಕೆಲಸ ಎಲ್ಲ ಬೇಗನೆ ಮುಗೀತು. ಅಡುಗೆಗೆ ಹೆಸರುಕಾಳು ಸಾಂಬಾರು ಮತ್ತು ರೈಸ್ನ ಮಾಡಿದ್ದೆ. ಹೆಸರುಕಾಳು ಸಾಂಬಾರು ರೆಸಿಪಿ ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ಮತ್ತೆ ವೀಡಿಯೋನ ಮಾಡ್ಕೊಳ್ಳಿಲ್ಲ. ಲಂಚ್ ಬಾಕ್ಸ್ಗೆ ರೈಸು ಸಾಂಬಾರು ಮತ್ತು ಫ್ರೂಟ್ನೆಲ್ಲ ಹಾಕಿ ಪ್ಯಾಕ್ ಮಾಡಿದ್ದಾಯಿತು. ಇದೆಲ್ಲ ಆಗೋಷ್ಟು ಟೈಮ್ ಆಯಿತು ಅಂತ ಹೇಳಿ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಪಾಪುಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಅವ್ನಿಗೆ ಆಟ ಆಡಿಸೋ ಅಷ್ಟರಲ್ಲಿ ಅವ್ನು ಮತ್ತೆ ಮಲಗಿಬಿಟ್ಟ. ನನಗೆ ಡೈಲಿ ಮನೇಲಿ ಯಾವ್ದಾದ್ರು ಒಂದು ಕೆಲಸ ರಿಪೀಟೆಡ್ ಆಗಿರುತ್ತೆ. ಅದನ್ನು ದಿನಕ್ಕೆ 3-4 ಸಲ ಮಾಡ್ತೀನಿ ಅಂದರೆ ಅದು ಅಡುಗೆ ಮನೇಲಿ ಕ್ಲೀನಿಂಗು ಮತ್ತು ಪಾತ್ರೆ ತೊಳೆಯೋದು. ಅದು ಅಟ್ಲೀಸ್ಟ್ ದಿನಕ್ಕೆ 3-4 ಸಲ ಆದರೂ ಮಾಡ್ತೀನಿ. ಪಾತ್ರೆ ತೊಳೆದಿದ್ದೆಲ್ಲ ಆಯಿತು. ಇವಾಗ ಪಾಪಕ್ಕೆ ನೀರು ಕಾಯಿಸಿಟ್ಟು ಇದೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗೋಗಿತ್ತು. ಸರಿ ಪಾರ್ಕ್ ಹೋಗಿ ಸ್ವಲ್ಪ ವಾಕ್ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ಇವಾಗ ನಾನು ಡೈಲಿ ಒಂದು 5000 ಸ್ಟೆಪ್ಸ್ನ ಮಾಡಬೇಕಂತ ಹೇಳಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸಂಜೆ ಟೈಮು ಜಿಮ್ಗೆ ಹೋದರೂ ಹೋಗಿಲ್ಲ ಅಂತಂದರೂ ಒಂದು 5000 ಸ್ಟೆಪ್ಸ್ನ ಮಾಡೋಣ, ನಮಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ, ಮನೇಲೇ ಇರ್ತೀವಲ್ವ ಅಂತ ಹೇಳಿ ಪಾರ್ಕ್ ಹೋಗಿ ಸ್ವಲ್ಪ ವಾಕ್ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಸ್ವೀಟ್ ಕಾರ್ನ್ ತಿಂದೆ. ಮತ್ತು ಆನ್ಲೈನ್ ಸ್ವಲ್ಪ ತರಕಾರಿಗಳು, ಹಾಲು ಮತ್ತು ಮೊಸರೆಲ್ಲ ಆರ್ಡ್ರ್ ಮಾಡಿದ್ದೆ. ಅದನ್ನೆಲ್ಲ ಜೋಡಿಸ್ಕೊಂಡು ಮತ್ತು ನೈಟ್ ಊಟಕ್ಕೆ ಮಾರ್ನಿಂಗೇ ಸಾಂಬಾರು ಮಾಡಿದ್ದಲ್ಲ, ಹೆಸರುಕಾಳು ಸಾಂಬಾರು ಅದೇ ಇತ್ತು. ನಾನು ಅದಕ್ಕೆ ಚಪಾತಿನ ಮಾಡಿಕೊಂಡೆ. ಸಾಯಂಕಾಲ ತೊಳೆದಿದ್ದಂಥ ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನೆಲ್ಲ ಜೋಡಿಸ್ಕೊಂಡು ಮತ್ತು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ನಾಳೆಗೆ ಏನು ಅಡುಗೆ ಮಾಡೋದಂತ ಆಲ್ರೆಡಿ ಯೋಚನೆ ಶುರುವಾಗಿತ್ತು. ಸರಿ ನಾಳೆಗೆ ಮಶ್ರೂಮ್ ಆರ್ಡ್ರ್ ಮಾಡಿದ್ದೆ. ಮಶ್ರೂಮ್ ಇದೆ ಅಲ್ವಾ, ಮಶ್ರೂಮಲ್ಲಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡುವಾಗ ಸರಿ ಮಶ್ರೂಮ್ ಬಿರಿಯಾನಿ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಸರಿ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಶ್ರೂಮ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಶ್ರೂಮಲ್ಲಿ ಯಾವುದದ್ದು ಸ್ಮಾಲ್ ಇರೋಂಥದ್ದನ್ನೆಲ್ಲ 2 ಪೀಸ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗಿರೋದನ್ನ 4 ಪೀಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.